ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನೋಹ ದೇವರ ಜೊತೆ ನಡೀತಾನೆ. ಹನೋಕ ಮತ್ತು ನೋಹ ಈ ಬೈಬಲಿನಲ್ಲಿ ಉಲ್ಲೇಖಿಸಲ್ಪಟ್ಟಂಥ ಮೊದಲ ಇಬ್ಬರ ಬೋಧಕರು. ಅವರಿಬ್ಬರು ದೇವರ ಜೊತೆ ನಡೆದರು. ಒಂದು ಆಸೆ ಏನಪ್ಪ ಅಂದರೆ, ಪ್ರತಿಯೊಬ್ಬನೂ ಕರ್ತನೊಟ್ಟಿಗೆ ನಡಿಬೇಕು. ಆದರೆ ಪ್ರತಿಯೊಬ್ಬ ಬೋಧಕನೂ ಅದೇ ರೀತಿ ನಡೆದಿದ್ದರೆ ಬಹಳ ಚೆನ್ನಾಗಿರ್ತದೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ದೇವರು ನೋಹನಿಗೆ ನಾವಿಯನ್ನು ಕಟ್ಟುವುದಕ್ಕೆ ಹೇಳಿದಾಗ ಆತನು ಕೂಡಲೇ ನಾವೆಯನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿದನು. ಅವನು ಮನಸ್ಸಲ್ಲಿ ಇದರ ವೆಚ್ಚ ಎಷ್ಟಾಗ್ತದೆ, ಇದರ ಲೆಕ್ಕ ಎಷ್ಟು, ಈ ಲೆಕ್ಕವನ್ನು ಯಾರು ಕೊಡ್ತಾರೆ, ಅದನ್ನು ಹೇಗೆ ಸರಿದೂಗಿಸೋದು, ಇದೆಲ್ಲವನ್ನು ಅವನು ಯೋಚನೆ ಮಾಡಲಿಲ್ಲ. ನೋಹ ದೇವರನ್ನೂ ಕೇಳಲಿಲ್ಲ, ಇದಕ್ಕಿಷ್ಟು ಹಣ ಆಗ್ತದೆ ಕೊಡು ದೇವರೇ ಎಂಬುದಾಗಿ. ದೇವರ ಕೆಲಸಕ್ಕಾಗಿ ಸ್ವಂತ ಹಣವನ್ನು ವ್ಯಯಿಸಬೇಕೆಂದು ದೇವರು ಹೇಳುವುದನ್ನು ನೀನು ಎಂದಾದರೂ ಕೇಳಿಸ್ಕೊಂಡಿದ್ದೀಯಾ? ಇದು ಸ್ವಲ್ಪ ವಿಚಿತ್ರ ಅನ್ನಿಸ್ತದೆ. ದೇವರ ಕೆಲಸದ ಖರ್ಚನ್ನು ಇತರರು ಕೊಡಬೇಕೆಂದು ಕ್ರೈಸ್ತರು ಕೆಲವರು ಭಾವಿಸ್ತಾರೆ. ಆದರೆ ನೋಹನು ಹಾಗೆ ಭಾವಿಸಲಿಲ್ಲ. ಅವನು ತನ್ನನ್ನು, ತನ್ನ ಕುಟುಂಬವನ್ನು ನೋಡಿಕೊಳ್ಳುವುದರ ಜೊತೆಗೆ ದೇವರ ಕೆಲಸವನ್ನು ಮಾಡಿದನು. ದೇವರ ಕೆಲಸ, ದೇವರು ಏನನ್ನು ಹೇಳಿದರೋ ಅದನ್ನು ಚಾಚೂ ತಪ್ಪದೆ ವಿಧೇಯನಾದ. ಪ್ರಿಯರೇ, ವಿಧೇಯತೆ ಬಹಳ ಮುಖ್ಯ. ನಮ್ಮ ವಿಧೇಯತೆಯನ್ನು ಕರ್ತನು ಗಮನಿಸ್ತಾನೆ. ನಾವಿಯನ್ನು ಕಟ್ಟುವುದಕ್ಕೆ ಅಗತ್ಯ ಇರತಕ್ಕಂಥ ಹಣಕ್ಕಾಗಿ ಹೆಚ್ಚು ಗಂಟೆಗಳ ಕಾಲ ನೋಹ ಕೆಲಸ ಮಾಡಬೇಕಾಯಿತು. ಆದರೆ ಅದನ್ನು ಅವನು ಸಂತೋಷದಿಂದ ಮಾಡ್ತಾನೆ. ಯೇಸು ಹೇಳಿದಂತೆ ಕಡೆಯ ದಿನಗಳು ನೋಹನ ಕಾಲದಂತೆ ಕೆಟ್ಟದಾಗಿರುವವು ಎಂದಾದಲ್ಲಿ ಅಂತಿಮ ದಿನಗಳು ದೇವರಿಗೆ ನೋಹ, ಅಪೊಸ್ತಲನಂತೆ ಪೌಲ ತಮ್ಮನ್ನು ತಾವು ನೋಡಿಕೊಂಡು ದೇವರ ಸೇವೆಯನ್ನು ಮಾಡುವಂತಹ ಪುರುಷರ ಅಗತ್ಯವಿದೆ. ಪ್ರಾಣಿಗಳು ನಾವಿಯೊಳಗೆ ಹೇಗೆ ಬರ್ತವೆ ಎಂಬುದನ್ನು ಜನರು ನೋಹನಿಗೆ ಆ ಕಾಲದಲ್ಲಿ ಕೇಳಿದ್ದಿರಬಹುದು. ಅದು ತನ್ನ ಕೆಲಸವಲ್ಲ, ದೇವರ ಕೆಲಸ ಎಂಬುದನ್ನು ನೋಹ ತಿಳಿದಿದ್ದನು. ಇಲ್ಲಿ ಗಮನಿಸಿ ಪ್ರಿಯರೇ, ದೇವರು ಅದ್ಭುತಕರವಾಗಿ ಪ್ರಾಣಿಗಳನ್ನು ನಾವಿಯೊಳಗೆ ತಂದನು ಎಂಬುದು ಅದು ವಾಸ್ತವ ಮತ್ತು ಸತ್ಯ. ಆದರೆ ನೋಹನು ತಾನು ಏನು ಮಾಡಬೇಕಿತ್ತೋ ಅದನ್ನು ಮಾತ್ರ ಮಾಡಿದನು. ಅದೇನೆಂದರೆ ನಾವಿಯನ್ನು ಕಟ್ಟುವುದು, ಬೇರೆ ಎಲ್ಲ ವಿಷಯಗಳನ್ನು ಅವನು ದೇವರಿಗೆ ಬಿಟ್ಟನು. ನಾವು ಸಹ ದೇವರು ನಮಗೆ ಹೇಳಿದ್ದನ್ನು ಮಾತ್ರ ನಾವು ಮಾಡಬೇಕು. ಎಲ್ಲ ಅಸಾಧ್ಯವಾದದ್ದು ಎಂಬುದಾಗಿ ಸುಮ್ಮನಿರುವುದಲ್ಲ. ದೇವರ ಮಾತಿಗೆ ವಿಧೇಯರಾಗಿ ನಾವು ಕಟ್ಟುವುದಕ್ಕೆ ಪ್ರಾರಂಭಿಸಿದರೆ ದೇವರು ಅಸಾಧ್ಯವಾದದ್ದನ್ನು, ನಮ್ಮ ಕೈಯಲ್ಲಿ ಸಾಧ್ಯವಿಲ್ಲದನ್ನು ಕರ್ತನು ಮಾಡುವವನಾಗಿದ್ದಾನೆ. ಅಂತಿಮವಾಗಿ ದೇವರು ಬಾಗಿಲನ್ನು ಮುಚ್ಚಿದರೆಂದು ನಾವು ಆದಿಕಾಂಡ 7ನೇ ಅಧ್ಯಾಯ 16ರಲ್ಲಿ ನಾವು ಓದ್ತೇವೆ. ನಾವೆಯ ಬಾಗಿಲನ್ನು ಮುಚ್ಚಿದ್ದು ದೇವರು, ನೋಹನಲ್ಲ. ದೇವರ ಸಾಮ್ರಾಜ್ಯಕ್ಕೆ ಪ್ರವೇಶಿಸುವ ಸಮಯ ಬಂದಾಗ ದೇವರ ರಕ್ಷಣೆಯ ಬಾಗಿಲನ್ನು ಒಂದು ದಿನ ಮುಚ್ಚುವುದು. ಪ್ರಿಯರೇ, ನಾವು ನಮ್ಮ ರಕ್ಷಣೆಯ ಜೀವಿತವನ್ನು ಕಾಯ್ದುಕೊಳ್ಳೋಣ.
ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಸಹಾಯ ಮಾಡಪ್ಪ. ನಡುನೆತ್ತಿಯಿಂದ ಕಾಲಿನ ಕಿರುಬೆರಳಿಗೂ ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ದೇವರೇ, ಹೆಣ್ಣು ಮಗಳು ಸ್ವಾಮಿ, ಇಮೇಲಲ್ಲಿ ದೇವರೇ ಅಪ್ಪ, ಹೆಣ್ಣು ಮಗಳಿಗೆ ಚರ್ಮದ ಸಮಸ್ಯೆ ಇದೆ ಅಪ್ಪ. ಆ ಚರ್ಮದ ಸಮಸ್ಯೆ ವಾಸಿಗಾಗಿ ಪ್ರಾರ್ಥಿಸ್ತಾಳಯ್ಯ. ದೇವರೇ, ಯಾರ್ಯಾರಿಗೆ ಚರ್ಮದ ಸಮಸ್ಯೆ ಇದೆಯೋ ನಿಮ್ಮ ಗಾಯವುಳ್ಳ ಹಸ್ತ ಮಕ್ಕಳನ್ನು ಮುಟ್ಲಿ ಸ್ವಾಮಿ. ಅಪ್ಪ, ಮಕ್ಕಳನ್ನು ಮುಟ್ಲಿ ದೇವರೇ. ಸುಖ ಕೊಡಪ್ಪ, ಸೌಖ್ಯ ಕೊಡಪ್ಪ, ಬಲ ಕೊಡಪ್ಪ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯಾ.